ಹೊರಗಿರೋ ಕೃಷಿ ಅಲ್ಲೋ ಗೊಗ್ಗಯ್ಯ, ಅಂತರಂಗದೊಳಗೂ ಕೂಡ ಕೃಷಿ ಮಾಡಬೇಕು ಅಂದ. ಅವಂಗನಸ್ತಿ ಗೊಗ್ಗಯ್ಯನಿಗೆ, ದಿನ ಅವೇನು ಮಾಡ್ಪ ಹೊಲ ಕಡಿಯಮ್ಮ. ಅಲ್ರಪ್ಪ ಮಹಾತ್ಮರ, ಏನರಿ ಇದು ಅಂತರಂಗ ಅಂದ್ರೆ? ಅಂತರಂಗದೊಳಗೆ ಕಾಯಕ, ಅಂತರಂಗದೊಳಗೆ ಕೃಷಿ. ನನಗೆ ಹೊರಗಿನ ಕೃಷಿ ಗೊತ್ತ ಹೊರತು ಅಂತರಂಗದ ಕೃಷಿ ಗೊತ್ತಿಲ್ಲ ಅಂದ. ಅಲ್ಲಮ್ಮ ಪ್ರಭು ಅಂತಾನ. ನೋಡೋ ಗೊಗ್ಗಯ್ಯ, ಅಂತರಂಗದೊಳಗೂ ಕೂಡ ಕೃಷಿ ಮಾಡಬಹುದು. ಆ ಕೃಷಿ ಎಂತ ಕೃಷಿ ಗೊತ್ತೇನೋ? ಕೇಳು ಗೊಗ್ಗಯ್ಯ. ತನುವ ತೋಂಟವ ಮಾಡಿ ಮನವ ಗುದ್ದೆಲೆಯ ಮಾಡಿ. ಏನು ಹೊರಗೆ ಹೆಂಗ ತೋಟ ಐತೋ ಹಂಗ ಈ ದೇಹ ಕೂಡ ಒಂದು ತೋಟ. ಈಗೇನು ಈ ಕೈಯೊಳಗೆ ಗುದ್ಲಿ ಹಿಡ್ಕೊಂಡು ಅಗ್ಯಾಕತ್ತಿಯಲ್ಲ, ಹಂಗ ಗುದ್ಲಿ ಅನ್ನೋದು ನಮ್ಮ ದೇಹದೊಳಗೈತಿ. ಯಾವ್ದು ಗುದ್ಲಿ? ತನುವ ತೋಂಟ ಮನವೇ ಗುದ್ದಲಿ. ಆ ಮನಸ್ಸು ಅನ್ನೋದು ಆ ಗುದ್ಲಿ ಹಿಡ್ಕೋ. ಅದನ್ನ ಹಿಡ್ಕೊಂಡು ಅಗೆದು ಕಳೆದೆ ನಯ್ಯ ಭ್ರಾಂತಿ ಎಂಬ ಬೇರ. ಕೇವಲ ಹೊಲದೊಳಗಿನ ಬೇರ್ ತೆಗ್ಯಾಕೆ ಹೋಕ್ಕೀವಿ ನಾವು. ಈಗ ಕರಿಕಿ ಅಂತ ಬಂದ್ರೆ ನಾವೇನಂತೀವಿ? ನಟ್ಟು ಕಡಿದಂತಾರ ನೋಡಿ. ಈ ಕಡೆ ಗೊತ್ತೈತೇನ್ರಿ? ನಟ್ಟು ಕಡಿದಂದ್ರ ನಟ್ಟು ಕಡಿತೀವಿ ನಾವು. ಅದು ಮ್ಯಾಗಿರ್ತಕ್ಕಂಥ ಬೇರ್ ಅದು ಆಳವಾಗಿ ಇಳಿದಿರ್ತೈತಿ. ಆ ಆಳವಾಗಿ ಇಳಿದಿರ್ತಕ್ಕಂಥ ಬೇರ್ ತೆಗಿಬೇಕು ಅಂತಂದ್ರ ಆಳವಾಗಿ ನಾವು ಗುದ್ಲಿ ತಗೊಂಡು ಹಡ್ಬೇಕು. ಹಂಗ ಈ ಮನಸ್ಸಿನೊಳಗೂ ಕೂಡ, ಈ ದೇಹದೊಳಗೂ ಕೂಡ ಒಂದು ಏನಪ್ಪ, ಈ ತೋಟದೊಳಗೆ ಒಂದು ಬೇರ್ ಐತಿ. ಇದು ಒಂದು ಕರಿಕಿ ಬೇರ್ ಐತಿ. ಇಲ್ಲಿ ನಟ್ಟು ಕಡಿಬೇಕು. ಯಾವ್ದು ಬೇರು? ಭ್ರಾಂತಿ ಎಂಬ ಬೇರು. ಭ್ರಾಂತಿ ಅನ್ನೋ ಬೇರು ನಮ್ಮೊಳಗೈತಿ. ಏನಪ್ಪ ಭ್ರಾಂತಿ? ಇದು ಎಲ್ಲ ನಂದ ಅನ್ನೋ ಭ್ರಾಂತಿ. ಇದನ್ನ ನಾನ ಮಾಡಾಕತ್ತನ ಅನ್ನೋ ಭ್ರಾಂತಿ. ಆ ಮೊದಲು ಆ ಭ್ರಾಂತಿ ಎಂಬ ಬೇರ್ ತೆಗಿಬೇಕು. ಯಾವಾಗ ಭ್ರಾಂತಿ ಎಂಬ ಬೇರ್ ತೆಗಿತೀವೋ, ಬೇರ್ ತೆಗದ ಮ್ಯಾಗ ಮುಗಿತೇನು? ಭ್ರಾಂತಿ ಎಂಬ ಬೇರ್ ತೆಗದ ಮ್ಯಾಗ ಮುಗಿಲಿಲ್ಲ. ಒಡೆದು ಸಂಸಾರದ ಹೆಂಟೆಯ ಬೇರ್ ತೆಗದ ಮ್ಯಾಗ ತೆಗಿಯಾಗೇನು ಹೆಂಟಿ ಬಂದಿರ್ತಾವ ದೊಡ್ಡ ದೊಡ್ಡ. ಅದು ಸಂಸಾರದ ಹೆಂಟಿ. ಹೆಂಗ ಕೂಡ್ಕೊಂಡಿರ್ತದ ಅದು ಹೆಂಟಿ. ಅದು ಸಂಸಾರದ ಹೆಂಟಿ ಐತಿ ನಮ್ಮದು. ಆ ಸಂಸಾರದ ಹೆಂಟಿ ಹೊಡಿಬೇಕಂತ ಮೊದಲು. ನಾವು ಯಾರು ಕೂಡ ಹೆಂಟಿ ಹೊಡ್ಯಾಕ ಸಾಧ್ಯನೇ ಇಲ್ಲ. ಯಾಕ? ನಾವು ಅಂಟ್ಕೊಂಡು ಕೊಟ್ಟು ಬಿಟ್ಟಿವಿ ಸಂಸಾರಕ್ಕೆ. ಆ ಮೊದಲು ಆ ಸಂಸಾರದ ಹೆಂಟೆಯ ಒಡೆದು ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ. ನಾವು ಬಿತ್ತು ಬೀಜ ಬೇರೆ, ಅಲ್ಲಮ್ಮ ಪ್ರಭು ಹೇಳು ಬೀಜ ಯಾವುದು? ಆ ಬ್ರಹ್ಮ ಬೀಜ, ಆಧ್ಯಾತ್ಮ ಅಂತಕ್ಕಂಥ ಬೀಜವನ್ನ ಬಿತ್ತಬೇಕು ಅಂತ. ಯಾವಾಗ ಒಂದಿಷ್ಟು ಕೃಷಿಯನ್ನು ಮಾಡಿ ಹೆಂಟಿ ಒಡೆದು ಬೇರು ತೆಗೆದ ನೀ ಯಾವಾಗ ಬ್ರಹ್ಮ ಬೀಜವನ್ನು ಬಿತ್ತಿದೆಲ್ಲ, ಬ್ರಹ್ಮ ಬೀಜವ ಬಿತ್ತಿದ ಮ್ಯಾಗ ಹಂಗ ಬಿಡಂಗಿಲ್ಲ, ಅದಕ್ಕೆ ನೀರೆರಿಬೇಕಲ್ಲ. ನಾವು ಬಾವಿ ಕೆರಿ ನೀರೆರಿತೀವಿ, ಆದ್ರೆ ಇದಕ್ಕೆ ಒಳಗಿರ್ತಕ್ಕಂಥ ಈ ಹೊರಗಿನ ನೀರು ನಡೆಯಂಗಿಲ್ಲ. ಇದಕ್ಕೆ ಒಳಗ ನೀರೈತಿ. ಯಾವುದಪ್ಪ ಒಳಗಿನ ನೀರು? ಅಖಂಡ ಮಂಡಲವೇ ಬಾವಿ ಪವನವೇ ರಾಟಾಳ. ಅಖಂಡ ಮಂಡಲ ಈ ದೇಹದೊಳಗ, ಈ ದೇಹದೊಳಗೆ ಕೂಡ ಅಂತರಂಗದೊಳಗಿರ್ತಕ್ಕಂಥ ನೀರೈತಿಲ್ಲ, ಆ ನೀರನ್ನು ಎರಿಬೇಕು. ಹೆಂಗ? ಪವನವೇ ರಾಟಾಳ. ರಾಟಾಳ ಅಂದ್ರೆ ಗೊತ್ತಾಗತ್ತ ನಿಮ್ಗ? ಈಗೆಲ್ಲ ಹೋಗಿಬಿಟ್ಟಾವ, ಈಗೆಲ್ಲ ಮೋಟ್ರ್ ಬಂದಾವ. ಆಗೆಲ್ಲ ಏನುವುದು? ರಾಟಾಳ ಹತ್ತಿರ್ತದೆ. ಎತ್ತಿಲೆ ಬಾವಿಯೊಳಗೆ ನೀರು ಹೊರಗೆ ಹಾಕ್ತಿದ್ರು. ಎತ್ತು ಕಟ್ಟಿ ತಿರುಗಿಸೋದು, ಅದು ಹಿಂಗ ಚಕ್ರ ಬರ್ತಿತ್ತು, ಬುಟ್ಟಿಗತೆ ಇರ್ತಿತ್ತು. ಅದು ಹಿಂಗೆ ಚಕ್ರ. ಇದು ಬುಟ್ಟಿ ಅಂದ್ರೆ ಇಲ್ಲಿ ಎತ್ತು ತಿರುಗಾಕತ್ತು ಅಂದ್ರೆ ಅದು ಬುಟ್ಟಿ ಹಿಂಗೆ ಮ್ಯಾಗ ಬರೋದು. ನೀರು ತುಂಬ್ಕೊಂಡು ಹಿಂಗೆ ಹೊರಗೆ ಹೋಗಿತ್ತಿತ್ತು. ಅದು ಕವಲಿಗೆ ಊಟ ಹಿಂಗೆ ಹೊಕ್ಕಿತ್ತು. ಅದಕ್ಕೆ ರಾಟಾಳ ಅಂತ ಕರೀತಾರ. ಅದಕ್ಕೆ ಅಂತ ರಾಟಾಳ. ಹೆಂಗ ರಾಟಾಳ ಆಯ್ತು ಹಂಗೆ ದೇಹದೊಳಗೂ ಕೂಡ ಒಂದು ರಾಟಾಳ. ಯಾವ್ದಪ್ಪ ರಾಟಾಳ? ಪವನವೇ ರಾಟಾಳ. ಉಸಿರು ನಮ್ದು. ತಗೋತೀವಿ ಬಿಡ್ತೀವಿ, ತಗೋತೀವಿ ಬಿಡ್ತೀವಿ. ಇದು ಹೆಂಗ ಬಾವಿ ಹೆಂಗ ರಿಟರ್ನ್ ಆಗತ್ತಲ್ಲ, ಹಂಗ ಇದು ಕೂಡ ತಗೊಳ್ಳೋದು ಬಿಡೋದು. ಇಂಥ ಪವನವೇ ರಾಟಾಳ. ಶುಶುಮ್ನಾಳದಿಂದ ಉದಕವ ತಿದ್ದಿ. ಹಂಗಂದ್ರೆ ಉದಕ ನೀರನ್ನು ತಿದ್ದಬೇಕಲ್ಲ. ನೀರು ಹಾಸ್ಬೇಕಾಗಿತ್ತಂದ್ರೆ ಹಂಗ ಹಾಸಂಗಲ್ಲ, ಅದನ್ನು ಶುದ್ಧಿ ಮಾಡ್ಬೇಕಂತ. ಹಂಗ ಶುದ್ಧಿ ಮಾಡ್ಬೇಕಂದ್ರ ಶುಶುಮ್ನಾಳ ಅಂತ ಬರ್ತಾವ. ನಮ್ಮ ದೇಹದೊಳಗ 101 ನಾಳಗಳದಾವ. ಆ ನಾಳದೊಳಗ ಶುಶುಮ್ನಾಳ ಅಂತಕ್ಕಂಥದ್ದು ಬರ್ತೈತಿ. ಆ ಶುಶುಮ್ನಾಳ ನಮ್ಮ ಬೆನ್ನಿನಿಂದ ಸೀದಾ ಎಲ್ಲಿ? ನಮ್ಮ ನೆತ್ತಿಗೆ ಇರ್ತೈತಿ. ಇಲ್ಲಿ ಸಹಸ್ರ ಏನು ಬರ್ತಾವಲ್ಲ, ಆ ನೆತ್ತಿಗೆ ಇರ್ತೈತೆ. ಅದರಿಂದ ಏನ್ ಮಾಡ್ಬೇಕು? ಆ ನೀರನ್ನು ಶುದ್ಧಿಯನ್ನು ಮಾಡಿ ಈ ಬ್ರಹ್ಮ ಬೀಜಕ್ಕೆ ಆ ನೀರನ್ನು ಹಾಕಬೇಕು. ಇಷ್ಟೆಲ್ಲ ಹಾಕಿದ ಮ್ಯಾಗ ಬಿತ್ತಿದೀವಿ, ನೀರು ಉಣಿಸಿದೀವಿ, ಬೀಜಾನು ಹಾಕಿದೀವಿ, ಎಲ್ಲ ಆತಪ್ಪ. ಇಷ್ಟಕ್ಕೆ ಮುಗಿಲಿಲ್ಲ. ಇಷ್ಟಕ್ಕೆ ಮುಗಿಲಿಲ್ಲ. ಬಸವರೈವರು ಹಸಗೆಡಿಸಿಹರೆಂದು. ಇಷ್ಟೆಲ್ಲ ಮಾಡ್ತೀವಿ ನಾವು ಹೊಲದಾಗ. ಹೊಲದಾಗ ಇಟ್ಟೆಲ್ಲ ಮಾಡಿದ್ಮ್ಯಾಗ ಹಂಗ ಬಿಡಂಗಲ್ಲ. ನಾವು ಹೊಲ ಏನ್ ಮಾಡ್ತೀವ್ರಿ? ಸುತ್ತಲ್ಕ ಬೇಲಿ ಹಾಕ್ತೀವಿ. ಯಾಕೆ ಬೇಲಿ ಹಾಕ್ತೀವಪ್ಪ? ಹೊರಗಿನ ದನಗಳು ಬಂದು ಹೊಲ ಮೇಯ್ಬಾರ್ದು ಅಂತ. ಹೊರಗಿರೋ ದನ ಹೊಲ ಮೇಯ್ಬಾರ್ದತ್ತೆ. ಹೆಂಗೆ ಹೊಲಕ್ಕೆ ಬೇಲಿ ಹಾಕ್ತೀವೋ ನಮ್ಮ ಮನಸ್ಸಿನೊಳಗೂ ಕೂಡ ದನಗಳು ಅದಾವೆ. ಯಾವಪ್ಪ ದನಗಳು? ಬಸವರೈವರು. ಬಸವರೈವರು ಅಂದ್ರೆ 5 ಮಂದಿ ಅದಾರ ನೋಡ್ರಿ. ಪಂಚೇಂದ್ರಿಯಗಳು, ಕಣ್ಣು ಮೂಗು ಕಿವಿ ನಾಲಿಗೆ ಇವೆಲ್ಲ ಅದಾವಲ್ಲ, ಈ ಪಂಚೇಂದ್ರಿಯಗಳು
ಈ ಪಂಚೇಂದ್ರಿಯಗಳಿಗೆ ನಾವು ಬೇಲಿ ಹಾಕಬೇಕು. ಯಾಕಂದ್ರೆ ನಮ್ಮನ್ನ ಎಲ್ಲ ಇವ ಮೊದಲು ಇವನ್ನ ನಾವು ಹಿಡ್ಕೋಬೇಕು. ಯಾಕೆ ಕಣ್ಣು ನೋಡ್ತಾ ಬ್ಯಾರೇದು ನೋಡ್ತಿರ್ತೈತಿ, ಕಿವಿ ಕೇಳ್ತಾ ಬ್ಯಾರೇದು ಕೇಳ್ತಿರ್ತೈತಿ, ಮೂಗು ವಾಸನೆ ತಗೋತಾ ಬ್ಯಾರೆ ವಾಸನೆ ತಗೋತೈತಿ, ನಾಲಿಗೆ ರುಚಿ ನೋಡ್ತಾ ಬ್ಯಾರೆ ರುಚಿ ನೋಡ್ತಿರ್ತೈತಿ, ಚರ್ಮ ಸ್ಪರ್ಶ ಮಾಡ್ತಾ ಬ್ಯಾರೇದೊಂದು ಸ್ಪರ್ಶನ ಕೇಳ್ತೈತಿ. ಇಂಥ ಈ ಸ್ಪರ್ಶ ಇದನ್ನ ಕೇಳಬಾರ್ದಪ್ಪ ಅಂತ ಈ ಬಸವರೈವರು ಹಸನಗ್ನ ಗಡಿಸಿಹರೆಂದು ಸಮತೆ ಸೈರಿನೆ ಎಂಬ ಬೇಲಿಯ ನಿಕ್ಕಿದೆ. ಸಮತೆ ಸೈರಿನೇ ನಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮದ ಒಂದು ಅರಿವಿನಿಂದ ಏನ್ ಮಾಡ್ಬೇಕು, ಇವನ್ನ ನಾವು ಕಟ್ಟಿ ಹಾಕೋಬೇಕಂತ, ಇವಕ್ಕೆ ನಾವು ಬೇಲಿ ಹಾಕ್ಬೇಕು. ಇಷ್ಟೆಲ್ಲ ಬೇಲಿ ಹಾಕಿದ್ರು ಕೂಡ ಏನಾಗತ್ತ, ಒಂದೊಂದು ಸಾರಿ ದನಗಳು ಮನುಷ್ಯರು ಬೇಲಿ ಹಾರವರು ಇರ್ತಾರ, ಬೇಲಿ ಹಾಕಿವಂತ ಬಿಡಂಗಲ್ಲ, ಆ ಬೇಲಿ ಹಾರವರು ಇರ್ತಾರ. ಅದಕ್ಕೆ ಹೇಳ್ತಾರ ಸಮತೆ ಸೈರಿನ ಬೇಲಿಯನಿಕ್ಕ ಆವಾಗಳು ತೋಂಟದಲ್ಲಿ ಜಾಗರವಿದ್ದು. ಇಟ್ಟೆಲ್ಲ ಬೇಲಿ ಹಾಕಿದ ಮ್ಯಾಗ ಸುಮ್ಮರಂಗಲ್ಲ. ನಾವು ಹೊಲಕ್ಕೆ ಏನ್ ಮಾಡ್ತೀವಿ, ರಾತ್ರಿ ಹೋಗಿ ಅಲ್ಲೇ ಮಕ್ಕೋತೀವಿ, ರಾತ್ರಿ ಎಲ್ಲ ಎಚ್ಚರಿರ್ತೀರಿ, ಕಾಯಕ್ಕೆ ಹೋಗಿರಿಲ್ಲ. ಹಂಗ ಈ ದೇಹದೊಳಗೂ ಕೂಡ ನಾವು ಕಾಯ್ಬೇಕು. ಆವಾಗಲೂ ಜಾಗರವಿದ್ದು ಸಸಿಯ ಸಲಹಿದೆನೋ ಗುಹೇಶ್ವರ. ಈ ಬ್ರಹ್ಮ ಬೀಜ ಸಾಕಬೇಕಾಗಿತ್ತಂದ್ರ ಯಾವಾಗಲೂ ನಮ್ಮ ಮನಸ್ಸು ನಮ್ಮ ಚಿತ್ತ ರಾತ್ರಿ ಹೆಂಗ ನಾವು ಹೊಲ ಕಾಯ್ತೀವಿ ಹಂಗ ಕಾಯ್ತಿದ್ರ ಮಾತ್ರ ಈ ಬ್ರಹ್ಮ ಬೀಜ ಮೊಳಕೆ ಒಡಿಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮೊಳಕೆ ಒಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತರಂಗದೊಳಗೆ ಕೃಷಿಯನ್ನು ಹೇಳಿಕೊಡ್ತಾನೆ ಅಲ್ಲಮ್ಮ ಪ್ರಭುದೇವ. ಇದು ಅಂತರಂಗದೊಳಗೆ ಕೃಷಿ ಮಾಡೋದು. ನಮಗ್ ಹೊರಗಷ್ಟ ಗೊತ್ತೈತಿ, ಅಂತರಂಗದ ಕೃಷಿ ಗೊತ್ತಿಲ್ಲ. ಇದಪ್ಪ ಅಂತರಂಗದೊಳಗಿರ್ತಕ್ಕಂಥ ಕೃಷಿ. ಪರಮಾತ್ಮ ಕೇವಲ ಹೊರಗಷ್ಟ ಅಲ್ಲ, ನಿನ್ನೊಳಗೂ ಕೂಡ ಒಂದು ಬೆಳೆಯನ್ನ ಬೆಳ್ಕೊಳ್ಬೇಕು ಅಂತ ಯಾವಾಗ ಗೊಗ್ಗಯ್ಯನಿಗೆ ಹೇಳಿದ್ರು, ಆಗ ಗೊಗ್ಗಯ್ಯ ಅಲ್ಲಿಯ ಕೃಷಿ ಬಿಡ್ತಾನ. ಅಲ್ಲಮ್ಮ ಪ್ರಭುದೇವನಂತೆ ಧ್ಯಾನಕ್ಕೆ ಕೂತ ನಾನು ಕೂಡ ಇಂಥ ಕೃಷಿ ಮಾಡ್ತೀನಿ ಅಂತ. ಹಿಂಗ ನಾವು ಕೃಷಿ ಮಾಡಬೇಕು ಅಂತಂದ್ರ ನಾವೊಂದಿಷ್ಟು ಈ ಪಂಚೇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು, ನಮ್ಮೊಳಗ ಕೃಷಿಯನ್ನ ಮಾಡ್ಕೊಳ್ಳೋದು ಕಲಿಬೇಕಂತ ಅಲ್ಲಿ ಗೊಗ್ಗಯ್ಯನಿಗೆ ಅಂತರಂಗದ ಕೃಷಿಯನ್ನ ಹೇಳಿದ ಅಲ್ಲಮ್ಮ ಪ್ರಭು. ಮತ್ತೆ ಮುಂದೆ ಇಂಥ ಸಿದ್ಧರಾಮ ಇಷ್ಟೆಲ್ಲಾ ಕಾರ್ಯಗಳನ್ನು ಮಾಡಕತ್ತಾನಲ್ಲ, ಆದ್ರ ಸಿದ್ಧರಾಮನಿಗೆ ಕರ್ಮಯೋಗಿ ಅದಾನ ಹೊರತು ಶಿವಯೋಗಿ ಆಗಕ್ಕೆ ಸಾಧ್ಯ ಇಲ್ಲ ಅಂದ. ಹಾಗಾದ್ರೆ ಇವನಿಗೊಂದಿಷ್ಟು ಶಿವಯೋಗ ಮಾರ್ಗವನ್ನು ತೋರಿಸ್ಬೇಕಲ್ಲ. ಹಾಗಾದ್ರೆ ಶಿವಯೋಗ ಮಾರ್ಗವನ್ನು ತೋರ್ಸಕ ಅಲ್ಲಮ ಪ್ರಭುದೇವ ಯಾವ ಕೆರೆಯನ್ನ ಕಟ್ಟಿಸ್ತಿರ್ತಾರೋ ಅಲ್ಲಿ ಹೋಗುತ್ತಾನ. ಸಾವಿರ ಜನ ಆಳುಗಳು ಇರ್ತಾರ, ಆ ಆಳುಗಳು ಇರುವಂತಹ ಜಾಗಕ್ಕೆ ಹೋಗಿ ಅಂತಾನ, ಏನ್ರಪ್ಪ ಎಲ್ಲರೂ ಕೆರೆಯನ್ನ ಕಡಿಯಾಕತ್ತೀರಲ್ಲ, ನಿಮ್ಮ ಒಡ್ಡರ ರಾಮ ಎಲ್ಲದಾನೋ ಅಂದ. ಹೋಗಿ ಒಡ್ಡ ಸಿದ್ಧರಾಮ ಎಲ್ಲದಾನ? ಆಳುಗಳಿಗೆ ಸಿಟ್ಟು ಬಂದು ಬಿಡ್ತೈತಿ. ನಮ್ಮ ಸಿದ್ದರಾಮಗ ನಾವು ದೇವರಂತೆ ಸಿದ್ದರಾಮನ್ ನಂಬತೀವಿ, ಅಂತ ಸಿದ್ದರಾಮಗ ಒಡ್ಡ ಅನ್ನಕತ್ತಾನಲ್ಲ ಇವ. ಯಾರೀ ನೀವಂದ? ನಾ ಯಾರ ಇರ್ಲೋ, ನಿಮ್ಮ ಸಿದ್ದರಾಮ ಒಡ್ಡರ ಸಿದ್ದರಾಮ ಎಲ್ಲದಾನವ? ಹಾಳು ಬೋಳು ಮುಂಡೆಯ ಕೀರ್ತಿಗೋಸ್ಕರ ಇಂಥ ಕೆಲಸಗಳನ್ನ ಮಾಡಾಕತ್ತಾನ, ಎಲ್ಲದಾನ ಸಿದ್ದರಾಮ ಕರೀರಿ ಅಂದ. ಸಿಟ್ಟು ಬಂದ್ಬಿಡ್ತೆ ಆಳುಗಳಿಗೆ ಎಲ್ಲರಿಗೆ. ಯಾರು ನಮ್ಮ ನಾಯಕನನ್ನ ಬೈಯಾಕತ್ತಾನಲ್ಲ ಅಂದವ್ರು ಏನ್ ಮಾಡ್ತಾರೆ, ಕೆರಿ ಕಟ್ಟೆಯವರು ಕಲ್ಲು ತಗೊಂಡು ಒಗಿಬೇಕಂತ ಅಲ್ಲಮ ಪ್ರಭುದೇವರಿಗೆ ಕಲ್ಲು ಒಗದಿರ್ತಕ್ಕಂಥ ಕಲ್ಲು ಅಲ್ಲಮ ಪ್ರಭುದೇವನ ಸ್ಪರ್ಶ ಮಾಡೋದಿಲ್ಲ. ಒಗದಿರ್ತಕ್ಕಂಥ ಪ್ರತಿಯೊಂದು ಕಲ್ಲು ಹೂವಾಗಿ ಅಲ್ಲಮ ಪ್ರಭುದೇವರ ಪಾದವನ್ನ ಹಿಡಿತಾವ. ಆಶ್ಚರ್ಯ ಆಗಿಬಿಡುತ್ತೆ ಎಲ್ಲರಿಗೆ. ಇವ ಯಾರೋ ಮಾಟಗಾರ ಇರ್ಬೇಕು, ದೊಡ್ಡ ಮಾಂತ್ರಿಕ ಇರ್ಬೇಕು. ಬಡಿಗೆ ತಗೊಂಡು ಹೊಡ್ಯಾಕ್ ಹೋದ್ರ ಹೊಡಿತಕ್ಕಂಥ ಬಡಿಗೆಗಳೆಲ್ಲ ಹಾರವಾಗಿ ಅಲ್ಲಮ ಪ್ರಭುದೇವರು ಕೊರಳಾಗಿ ಬೀಳ್ತಾವ. ಇವ ದೊಡ್ಡವದಾನ, ದೊಡ್ಡ ಮಾಟಗಾರ ಅದಾನ, ಹೋಗಿ ನಮ್ಮ ಸಿದ್ದರಾಮಗೆ ಹೇಳುನು ಅಂತ ಓಡಿ ಬರ್ತಾರ. ಬಂದು ಸಿದ್ದರಾಮಗೆ ಹೇಳ್ತಾರ, ಸಿದ್ದರಾಮರ ಯಾರೋ ಒಬ್ಬ ಮಾಟಗಾರ ಭೂತಗಾರ ಬಂದಾನ, ನಿಮಗ ಬೆಯ್ಯಾಕತ್ತಾನ, ಬಾಯಿಗೆ ಬಂದಂಗ ಮಾತಾಡಕತ್ತಾನ, ಅಪಮಾನ ಮಾಡಾಕತ್ತಾನ, ಒಡ್ಡ ರಾಮ ಅನ್ನಕತ್ತಾನ. ಯಾವಾಗ ಈ ಮಾತು ಕೇಳಿದ್ನೋ ಸಿದ್ದರಾಮನಿಗೆ ಆಗೊಂದಿಷ್ಟು ಅಹಂಕಾರ. ಯಾಕೆ ಎಲ್ಲವೂ ನಾನೇ ಮಾಡಾಕತ್ತೀನಿ, ಸೊಲ್ಲಾಪುರದೊಳಗೆ ಪ್ರತಿಯೊಂದು ಮನೆಗೂ ಕೂಡ ನಾನು ಆಶ್ರಯ ಆಗೀನಿ, ಎಲ್ಲರಿಗೆ ಕೆರಿ ಕಟ್ಸಾಕತ್ತೀನಿ, ಮಲ್ಲಿಕಾರ್ಜುನ ದೇವಾಲಯ ಕಟ್ಸೀನಿ, ಆ ಪರಮಾತ್ಮನನ್ನ ನಾನು ಕಂಡಿನಿ, ಅವನ ಮೂರನೇ ಕಣ್ಣನ್ನು ನಾ ಪಡ್ಕೊಂಡಿನಿ ಅನ್ನುವಂಥ ಅಹಂಕಾರ ಬಂದಿರ್ತೈತಿ. ಭಕ್ತೋಂಕ ಅಹಂಕಾರ ನಹಿ ಅಂತ ಆದವನಿಗೆ ಏನ ಇದ್ರು ಕೂಡ ಈ ಒಂದು ಅಹಂಕಾರ ಅನ್ನೋದು ಇರಬಾರ್ದು. ಅಹಂಕಾರ ಅನ್ನೋದು ಬಂತು ಅಂತಂದ್ರೆ ಅವ ಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಶಿವಾಜಿ ಮಹಾರಾಜ್ಗೂ ಬಿಟ್ಟಿಲ್ಲ ಇದು.
ಶಿವಾಜಿ ಮಹಾರಾಜ ಕೋಟೆಯನ್ನು ಕಟ್ಟಿಸ್ತಿರ್ತಾನೆ. ಕೋಟೆ ಕಟ್ಟಿಸೋ ಸಂದರ್ಭದೊಳಗೆ ಶಿವಾಜಿ ಮಹಾರಾಜರ ಗುರುಗಳು ರಾಮದಾಸರು ಹಾದು ಹೊಂಟಿರ್ತಾರ. ಶಿವಾಜಿ ಮಹಾರಾಜ ಗುರುಗಳನ್ನ ಕೇಳ್ತಾನೆಪ್ಪ, ಗುರುದೇವ, ನಾನು ಭವ್ಯವಾಗಿರ್ತಕ್ಕಂಥ ಕೋಟೆ ಕಟ್ಸಾಕತ್ತೀನಿ, ಸ್ವಲ್ಪ ನೋಡ್ಕೊಂಡು ಹೋಗುವಂತೀರಿ ಬರ್ರಿಯೋ ಅಂದ. ಆಯ್ತು, ಶಿಷ್ಯ ಕರ್ಯಾಕತ್ತನತ್ತ ಬರ್ತಾರ ರಾಮದಾಸರು. ಬಂದ ಮ್ಯಾಗ ಎಲ್ಲ ಕೋಟೆ ಸುತ್ತು ಸಂದರ್ಭದೊಳಗೆ ಶಿವಾಜಿ ಮಹಾರಾಜ ರಾಮದಾಸರಿಗೆ ಹೇಳ್ತಿರ್ತಾನ, ಗುರುಗಳ ಇದೇನು ಕೋಟೆ ಕಟ್ಸಾಕತ್ತೇನಲ್ರಿ, ಇದನ್ನ ಒಟ್ಟು ನಾನ ಕಟ್ಸಾಕತ್ತೇನ್ರಿ. ಇಲ್ಲೇ 3-4 ಸಾವಿರ ಆಳುಗಳದಾರ್ರಿ, ಇವ್ರಿಗೆಲ್ಲಾನು ಕೂಡ ಇಲ್ಲೇ ಆಹಾರ ನೀರು ಎಲ್ಲಾನು ಇಲ್ಲೇ ಕೊಡಾಕತ್ತೇನ್ರಿ, ಅದನ್ನು ನಾನ ಕಟ್ಸಾಕತ್ತೇನ್ರಿ, ಇದನ್ನು ನಾನ ಕಟ್ಸಾಕತ್ತೇನ್ರಿ ಅನ್ನಕತ್ತ. ಆಗ ರಾಮದಾಸರಿಗೆ ಅನಿಸ್ತಿ, ಓಹೋ, ನನ್ನ ಶಿಷ್ಯಾಗ ಸ್ವಲ್ಪ ಅಹಂಕಾರ ಬರಾಕತೈತಿ, ನಾನು ಅನ್ನೋದು ಬರಾಕತೈತಿ. ಆಗ ರಾಮದಾಸರು ಅಂತಾರೆ, ಶಿವಾಜಿ ಅಲ್ಲೊಂದು ದೊಡ್ಡ ಕಲ್ಲೇ ಬಂಡೆ ಬಿದ್ದತ್ತಲ್ಪ, ಕಲ್ಲು ಬಂಡೆ, ಅದನ್ನ ಸ್ವಲ್ಪ ಒಡಿಸ್ಬೇಕು ನೋಡು ಅಂದ್ರು. ಅದನ್ನ ಒಡಿಸ್ತೀಯ? ಏನ್ರಿ ಗುರುಗಳು ಹೇಳ್ಯಾರಂತಾರೆ, ಅದನ್ನ ಒಡಿದೇನು ದೊಡ್ಡಗಾದ, ಬರ್ರಿ ಅಂದ 4-5 ಮಂದಿ ಆಳು ಕಳಿತಾನ, ಒಡ್ರಿಯಪ್ಪ ಇದ್ರ ಬಂಡಿ ಒಡ್ರಿ ಅಂದ. ದೊಡ್ಡ ಬಂಡಿಯನ್ನು ಒಡಿಸಿದ. ಯಾವಾಗ ಬಂಡಿನ ಒಡಿಸಿದೋ, ಬಂಡಿ ಒಡೆದ ತಕ್ಷಣ 2 ಆತು. ಅದರೊಳಗೆ ಒಂದು ಸಣ್ಣ ತೆಗ್ಗು, ಅದರೊಳಗೆ ಒಂದಿಷ್ಟು ನೀರು, ಅದರೊಳಗೆ ಒಂದು ಕಪ್ಪಿ. ಆಗ ರಾಮದಾಸರಂತಾರ, ಏನೋ ಶಿವಾಜಿ, ಮತ್ತ ಈ ಕಲ್ಲೊಳಗಿರ್ತಕ್ಕಂಥ ಕಪ್ಪಿಗೂ ಆಹಾರ ನೀನ ಹಾಕಕತ್ತಿ ಏನೋ ಅಂದ್ರು. ಜರ್ರನಗ ಅಹಂಕಾರ ಇಳಿದು ಬಿಟ್ಟು ನೋಡ್ರಿ, ಶಿವಾಜಿ ಮಹಾರಾಜ ಅಲಂಕಾರ ಇಳಿದು ಬಿಡ್ತಿ. ಯಾಕೆ? ಕಲ್ಲೊಳಗಿರ್ತಕ್ಕಂಥ ಕಪ್ಪಿ, ಕಲ್ಲೈತಿ, ಕಲ್ಲೊಳಗ ನೀರದವು, ಕಪ್ಪಿ ಐತಿ, ಅದಕ್ಕೂ ಆಹಾರ ನೀನ ಹಾಕಕತ್ತಿ ಏನಪ್ಪ ಅಂದಾಗ, ಅದನ್ನ ಮಾಡಾಕತ್ತೀನಿ ಇದನ್ನ ಮಾಡಾಕತ್ತೀನಿ, ಅಹಂಕಾರ ಹೋಗಿ ಬಿಡ್ತೈತಿ. ನಾವು ಸುಮ್ಮನೆ ನೆಪಕ್ಕೆ ಮಾತ್ರ ಅದನ್ನ ಮಾಡಾಕತ್ತೀವಿ ಇದನ್ನ ಮಾಡಾಕತ್ತೀವಿ, ಆದ್ರೆ ಯಾವುದೂ ಕೂಡ ನಮ್ಮ ಕೈಲೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ನಮ್ಮದು ಅಲ್ಲ ಮೊದಲು ಇಲ್ಲಿ ಇರ್ತಕ್ಕಂಥದ್ದು. ಆದ್ರೆ ನಾವೇನ್ ಮಾಡ್ತೀವಿ, ಅವ ಕೊಟ್ಟಿದ್ದನ್ನ ತಗೊಂಡ ಅವಂಗ ಹೊಳ್ಳಿ ಕೊಡಾಕ್ ಹೋಗಿ ಅದ್ರ ಮ್ಯಾಗ ನಮ್ಮ ಹೆಸರು ಮತ್ತೆ ನಾ ಮಾಡಿ ಅನ್ನೋದು ಗೊತ್ತಾಗಬೇಕಲ್ಲ ಎಲ್ಲರಿಗೆ. ಪರಮಾತ್ಮ ನೋಡವ್ ಮ್ಯಾಗಿರ್ತಾನ, ಆದ್ರೆ ನಿಮಗೆ ಮ್ಯಾಗಿನ ನಾವು ಬೇಕಾಗಿಲ್ಲ. 4 ಮಂದಿ ನೋಡ್ಬೇಕು, 4 ಮಂದಿ ಮಾತಾಡಬೇಕು, 4 ಮಂದಿ ಇವನು ಹೊಗಳಬೇಕು, ನಿಮ್ಮ ಹೆಸರು ಮೈಕಿನಾಗ ಬರಬೇಕು, ಅದು ಎಲ್ಲರಿಗೂ ಕೇಳಬೇಕು. ಒಬ್ಬ ಅವನ ಮಟ್ಟಕ್ಕೆ ಪ್ಯಾನ್ ಕೊಡಿಸಿರ್ತಾನೆ, ಗೊತ್ತಿರ್ಬೇಕು ನಿಮಗೆ. ಮಟ್ಟಕ್ಕೆ ಪ್ಯಾನ್ ನಿಜವಾಗ್ಲೂ ನಡೆದಿದ್ದೇ ಇದೆ ನಮ್ಮ ಗದಗ್ನ್ಯಾಗ. ಮಟ್ಟಕ್ಕೆ ಪ್ಯಾನ್ ಕೊಡಿಸಿರ್ತಾನೆ, ಹಿಂಗ ಬ್ಯಾಸಗಿ ಕಾಲ ಪ್ಯಾನ್ ಕೊಡಿಸಿದ. ಪಾಪ ಮಠದ ಮ್ಯಾನೇಜರ್ ಭಕ್ತ ಪ್ಯಾನ್ ಕೊಡಿಸ್ಯಾನತ್ತೆ ಏನ್ ಮಾಡಿದ್ರು, ಮಠದಾಗ ಪ್ಯಾನ್ ಹಚ್ಚಿದ್ರು. ಬ್ಯಾಸಿಗ್ಯಾಗ ಮಧ್ಯಾಹ್ನ ಭಕ್ತರು ಭಾಳ ಮಂದಿ ಬರ್ತಾರತ್ತ ಪ್ಯಾನ್ ಹಚ್ಚಿದ್ರು. ಹಿಂಗೆ ಪ್ಯಾನ್ ಹಚ್ಚಾರ. ಒಂದು ದಿವ್ಸ ಬಂದು ನಾವು ಪ್ಯಾನ್ ಕೊಡಿಸಿದ್ ಭಕ್ತ ಮಠಕ್ಕೆ ಬಂದು ನೋಡ್ತಾನೆ, ಮಠದಾಗ ಪ್ಯಾನ್ ತಿರ್ಗಾಕತ್ತಿದ್ದು. ಪ್ಯಾನ್ ತಿರ್ಗಾಕತ್ತ ಸೀದಾ ಮ್ಯಾನೇಜರ್ ಅಂತಲೇ ಬಂದವ. ನಾವು ಅಲ್ಲಿ ಮಗಳು ಕೂತಿದ್ವಿ. ಮ್ಯಾನೇಜರ್ ಅಂತಲ್ಲಿ ಬಂದು, ಏ ಮ್ಯಾನೇಜರ ಅಂದವ. ಇವ್ಯಾಕೆ ಹಿಂಗಾಗ್ಯಾನಪ್ಪ ಅಂದಿವ್. ಮ್ಯಾನೇಜರ್, ಏ ಮ್ಯಾನೇಜರ ಮೊದಲು ಪ್ಯಾನ್ ಬಂದ್ ಮಾಡ್ಸವ್ನ ಮಠದಾನ ಒಂದು, ಮೊದಲ ಪ್ಯಾನ್ ಬಂದ್ ಮಾಡ್ಸವ್ನ. ಮ್ಯಾನೇಜರ್ ಅಂದ್ರು, ಯಾಕ್ರಿ ಏನಾತ? ಏ ಮೊದಲು ಬಂದ್ ಮಾಡಿಸ್ನಿ ಅಂದ್ರ. ಅಲ್ರಪ್ಪ ಬ್ಯಾಸಿಗೆ ಐತಿ, ಜನಕ್ಕೆ ಶಕಿ ಆಗತ್ತ ಹಚ್ಚಿವಿ. ಏ ನಿಂಗೇನು ಅವನೇನು ಈಗ ಹಚ್ಚಾಕ್ ಕೊಟ್ಟ ನನ್ನ ಏನು? ಯಾರ ಮಠದಾಗ ಯಾರು ಭಕ್ತರಿಲ್ಲ ನೋಡ, ಆಗ ಹಚ್ಚ, ಭಕ್ತರಿದಾಗ ಹಚ್ಚಾಕ್ ಹೋಗ್ಬೇಡ ಅಂದ. ಆಶ್ಚರ್ಯ ಅನಿಸ್ತೀವ್ರಿ ಮ್ಯಾನೇಜರ್ಗೆ. ಅಲ್ರಪ್ಪ ಮತ್ ಭಕ್ತರಿದ್ದಾಗ ಹಚ್ಚಾಕ್ ಹೋಗ್ಬೇಡತ್ತಿಲ್ರಿ, ಯಾಕ್ರಿ? ಯಾಕಂದ್ರೆ ಏನ್ ಹೇಳ್ತಾರೋ, ಭಕ್ತರಿದ್ದಾಗ ಹಚ್ಚಿದಿ ಅಂದ್ರೆ ಅವು ತಿರುಗ್ತಾವ. ಆ ತಿರುಗಾಗ ಅದ್ರ ಮ್ಯಾಗ ನಾನು ಹೆಸರು ಬರ್ಸೀನಿ, ತಿರುಗಾಗ ಹೆಸರು ಕಾಣ್ತಾವನ, ಹೆಸರು ಕಾಣಂಗಲ್ಲ, ಮೊದಲು ಆರ್ಸವನ ಅಂದವ. ಏನ್ ಮಾಡ್ತೀರಿ? ಇಂಥ ಭಕ್ತರು ಬಂದವ್ರು ಪ್ಯಾನಿನ ಗಾಳಿ ತಗೋಬಾರ್ದು, ಆ ಪ್ಯಾನಿನ ಮ್ಯಾಗ ಬರ್ದಿದ್ ಹೆಸರು ಓದ್ಬೇಕತ್ತ ಒಂದು, ನಾ ಇದನ್ನ ಕೊಡ್ಸೀನಿ ಅಂತ. ಕೊಡೋದು ಏಟೋ ಏನೋ, ಒಟ್ಟು ನಮ್ಮ ಹೆಸರು ಬರ್ಬೇಕು ನಮಗೆ. ಈಗಿನ ಅವ್ರು ಇಟ್ಟಿಟ್ಟು ಒಂದು ತಾಂಬೂರ್ ಚರ್ಗಿ ಒಂದು ಗಿಂಡಿ ಕೊಟ್ಟಿರ್ತಾರ, ಆ ಗಿಂಡಿಕಿಂತ ದೊಡ್ಡದವ್ರ ಹೆಸರ ಬರ್ಸಿರ್ತಾರ ಅದ್ರ ಮ್ಯಾಗ. ಅಟ್ಟ ಅಲ್ಲ, ಇಂಥವ್ರು ಕೊಟ್ಟಾರ, ಇಂಥವ್ರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅಂತ ಮತ್ತೆ ಕೆಳಗ. ಎಷ್ಟರ ನಾನು ನಂದು ಅನ್ನೋದೈತಪ್ಪ ಮನುಷ್ಯಾಗ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ. ಎಲ್ಲಾ ಕೂಡ ಕೊಟ್ಟಿದ್ದ ಪರಮಾತ್ಮ, ಅವ ಕೊಟ್ಟಿದ್ದನ್ನು ತಗೊಂಡು ಅವ ಕೊಟ್ಟಿದ್ದನ್ನು ಉಂಡು ಅವಂಗ ಕೊಡ್ಬೇಕಾಗಿತ್ತಂದ್ರ ನಮ್ಮ ಹೆಸರು ದೊಡ್ಡದು ಹಾಕಿ ನಾವು ಕೊಡಾಕತ್ತೀವಿ ಅವಂಗ. ಇದ ನಾನು ಅಂತಕ್ಕಂಥದ್ದು. ಯಾಕೆ ನನ್ನ ಹೆಸರು ಕಾಣಬೇಕು? ಈ ಅಹಂಕಾರ ಇತ್ತು ಅಂತಂದ್ರ ಭಗವಂತ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಇದು ಗೊತ್ತಿದ್ದು ಮನುಷ್ಯಾಗ ನಾನು ಅನ್ನೋದು ಹೋಗಂಗಿಲ್ಲ. ನಾನು ಎಷ್ಟು ಕೆಟ್ಟಿರ್ತತಿ, ಅಂಥವ್ರನ್ನು ಬಿಟ್ಟಿಲ್ಲ ಇದು ನಾನು ಅಂತಕ್ಕಂಥದ್ದು. ಒಬ್ಬ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಿ ಇರ್ತಾನ್ರಿ. ಎಷ್ಟು ಕಲೆಯೊಳಗ ನಿಪುಣ ಅಂತಂದ್ರ, ಯಾವ್ದಾರ ಒಂದು ಪಕ್ಷಿಯನ್ನು ನೋಡ್ಲಿ, ಒಂದು ಪ್ರಾಣಿ ನೋಡ್ಲಿ, ಒಬ್ಬ ಮನುಷ್ಯನನ್ನು ನೋಡ್ಲಿ, ಅವ ಹೆಂಗದನ್ ಹಂಗ ಬಿಡಿಸ್ತಿರ್ತಾನ. ಒಂದು ಕೂದಲು ಎಳಿಯಟ್ಟು ಕೂಡ ಏನ್ ಮಾಡ್ತಿರ, ಪರಕ್ ಮಾಡ್ತಿರಲ್ಲ, ಅಟ್ಟು ಚಂದ ಕಲ್ಲೊಳಗೆ ಕಟ್ಟಿದಿರ್ತಾನ. ಅದ ಸೈಜ್, ಅದ ಹೈಟ್. ಅಂಥವನ ಊರಿಗೆ ಏನಾಗ್ಬಿಡ್ತಿ,
ಒಬ್ಬ ಜ್ಯೋತಿಷ್ಯಗಾರ ಬರ್ತಾನೆ, ದೊಡ್ಡದು ಜ್ಯೋತಿಷ್ಯಗಾರ. ಆ ಜ್ಯೋತಿಷ್ಯಗಾರ ಬಂದ ಎಲ್ಲರೂ ಕೂಡ ಅವನಂತಲ್ಲಿ ಕೇಳಕ್ಕೆ ಹೋಗಿರ್ತಾರ. ನಮ್ಮ ಜನ ಹಿಂಗೆ ಯಾರು ಜ್ಯೋತಿಷ್ಯ ಅದಾರ ಅಂತ ಹೋಗಿ ಮೊದಲು ಕೈ ತೋರ್ಸವ್ರು. ಇವನು ಕೂಡ ಭಾಳ ಮಂದಿ ಹೊಂಟಾರ, ನಾನು ಕೂಡ ನನ್ನ ಜಾತಕ ಹೆಂಗೈತಿ ಕೇಳುನು ಅಂತ ಜ್ಯೋತಿಷ್ಯ ಅಂತೇಳಿ ಹೋದ. ಹೋಗಿ ಹಿಂಗೆ ಕೈ ಕೊಡ್ತಾನೆ. ಜ್ಯೋತಿಷ್ಯ ನೋಡಿದ, ಭಾಳ ಖುಷಿಪಟ್ಟ. ಮೊದಲು ಏನೋ ನಿಂದು ಭಾಳ ಅದ್ಭುತ ಕಲಾವಿದ ಇದೆಯಲ್ಲ ನೀ ಅಂದ. ಹೌದ್ರಿ ಹೌದ್ರಿ ಅಂದ. ಭಾರಿ ಅದಿ ನೋಡಿ, ನಿನ್ನ ಜಾತಕ ಭಾರಿ ಐತಿ ಅಂದವ. ಮತ್ತೊಂದು 2 ನಿಮಿಷಕ್ಕೆ ಏನಂದ, ಆದ್ರ ಅಂದವ. ನಮ್ಮ ಜನಕ್ಕೆ ಹಿಂಗೆ ಎಲ್ಲ ಚಲೋ ಹೇಳಿ ಲಾಸ್ಟ್ ಒಂದಿಷ್ಟ ಆದ್ರ ಅನ್ನೋ ಪದ ಬತ್ತು ಅಂದ್ರೆ ಎದಿ ಜಲ್ ಅಂದ್ಬಿಡ್ತೈತಿ. ಅವ ಆದ್ರ ಅಂದ, ಗಾಬಿನ ಆದವು. ಆದ್ರೆ ಏನು ಮಾಡೋದಪ್ಪ, ಎಲ್ಲ ಚಲೋ ಐತಿ, ಆದ್ರೆ ನಾಳೆ 10 ಗಂಟೆಗೆ ನಿನಗೆ ಯಮ ಬಂದು ಕರ್ಕೊಂಡಕ್ಕನ ಸಾವೈತಿ ಅಂದ. ಜಲ್ ಅಂತೀವ್ ಎದಿ. ಯಪ್ಪ ಮಹಾತ್ಮರ ಜ್ಯೋತಿಷ್ಯರ, ಮತ್ತೆ ನಾಳೆ 10 ಗಂಟೆಗೆ ಸಾವೈತಿ ಅಂದ್ರೆ ಆ ಸಾವಿಂದ ತಪ್ಸೋಳಕ್ ಬರಂಗಿಲ್ಲನ್ರಿ. ಮತ್ತು ಸಾವೈತಿ ಅನ್ನೋದು ಹೇಳ್ತೀರಿ ಅಂತಂದ್ರೆ ಅದಕ್ಕೆ ತಪ್ಸೋಳಕ್ ಒಂದು ಉಪಾಯ ಏನೋ ಗೊತ್ತಿರ್ತೈತಿ, ನನಗೊಂದು ಉಪಾಯ ಹೇಳ್ರಿ ಅಂದವ. ಆಗ ಜ್ಯೋತಿಷ್ಯ ನೋಡಿ ಅಂತಾನ, ಒಂದು ಉಪಾಯ ಇರೋದಪ್ಪ, ಇದೊಂದು ಬಿಟ್ರೆ ಏನಿಲ್ಲ. ಅದು ಹೇಳ್ರಿ. ಏನಿಲ್ಲ, ನೀ ಚಂದ ಮೂರ್ತಿ ಅಂತೂ ಮಾಡ್ತೀಯಲ್ಲ, ಅದಕ್ಕೆ ಏನು ಮಾಡು, ನಾಳೆ 10 ಗಂಟೆಗೆ ಯಮ ಬರ್ತಾನೆ, ನಿನಗೆ ನಾಳೆ 10 ತನ ಸಮಯ ಐತಿ. ಅದಕ್ಕೆ ಹೋದವನ ಏನು ಮಾಡು ಅಂತಂದ್ರೆ ನಿನ್ನಂಗ ಒಂದು 10 ಮೂರ್ತಿ ಕೆತ್ತ. ಅವು ಹೆಂಗಿರ್ಬೇಕು, ನಿನ್ನಂಗ ಇರ್ಬೇಕು, ಒಂದು ಈಟು ಪರ್ಕ್ ಆಗಿರ್ಬಾರ್ದು, ಹಂಗೆ ಮೂರ್ತಿ ಕೆತ್ತು. 10 ಗಂಟೆಗೆ ಪರಮಾತ್ಮ ಬರ್ತಾನಂದ್ರೆ ನೀ ಏನು ಮಾಡು, ಹೋಗಿ ಆ ಸುತ್ತ ಅವನ್ನೆಲ್ಲ ಮೂರ್ತಿ ಇಟ್ಟು ನಡು ನಿಂತು ಬಿಡು. ನೀನು ನಿಂತು ಬಿಡು. ಅವ ಬರ್ತಾನೆ ಯಮ ಬಂದು ಎಲ್ಲ ಮೂರ್ತಿ ನೋಡ್ತಾನೆ. ಅವ್ನು ಕನ್ಫ್ಯೂಸ್ ಆಗಿಬಿಡ್ತತಿ ಯಾರನ್ನ ಒಯ್ಬೇಕು ಅನ್ನೋದ. ಹಂಗ ಹೋಗಿ ಬಿಡ್ತಾನೆ, ನೀ ಬದುಕ್ತಿ ಅಂದ. ಇದು ಉಪಾಯ ಹೇಳಿದವ. ಇವ್ನು ಖುಷಿ ಆಗಿಬಿಡ್ತು, ಹಿಂಗಾದ್ರೆ ಬದುಕ್ತಾನಲ್ಲ. ಯಾಕೆ ಮತ್ತೆ ಸಾವು ಬಂದತ್ತಂದ್ರೆ ಮತ್ತೆ ಯಾರು ಕೇಳ್ತಾರ, ಬದುಕ್ತಾರಂದ್ರೆ. ಹೋದ, ರಾತ್ರಿ ಬೆಳ್ತಾನ, ನಿದ್ದಿಗೆಟ್ಟ ಕಟ್ಟದ ತಣ್ಣಂಗ ಮಾಡಿದ. ಒಂದು ಕೂದಲು ಎಳಿಸಲಿಕ್ಕೆ ಪರ್ಕ್ ಮಾಡಲಿಲ್ಲ. ಅವ ಹೆಂಗದಾನ ಎಲ್ಲ ಹಂಗ, ಕಣ್ಣು ಮೂಗು ಬಾಯಿ ಕೂದಲ ಎಲ್ಲ ಮಾಡಿ ಏನು ಮಾಡಿದ, ಇಟ್ಟ. ಮುಂಜಾನೆ ಆತು, 10 ಗಂಟೆ ಟೈಮ್ ನೋಡ್ತಾನೆ, ಇನ್ನೊಂದು 5 ನಿಮಿಷ ಇರುತ್ತಾ. ಹೋಗಿ ಏನು ಮಾಡಿದ, ಆ ಮೂರ್ತಿಗಳ ಮಧ್ಯೆ ನಿಂತ. ಇನ್ನೂ ಗಾಳಿ ಬಿಟ್ರೆ ಮೂರ್ತಿ ಸ್ವಲ್ಪ ಅಳಗಾಡ್ತಿದ್ದು ಹೊರ್ತಿ, ಇವನೇನು ಅಳಗಾಡ್ತಿದ್ದಿಲ್ಲ, ಹಂಗೆ ನಿಂತಿದ್ದ ಗಟ್ಟಗ. 10 ಗಂಟೆಗೆ ಯಮ ಬಂದ. ನೋಡ್ತಾನೆ, ಯಮ ಬಂದ ಸುತ್ತ ನೋಡ್ತಾನ. ಯಮಗೆ ಕನ್ಫ್ಯೂಸ್ ಆಗಿಬಿಡ್ತಿ. ಅಲ್ಲ, ನಾವು ಒಯ್ಯಾಕೆ ಬಂದಿದ್ದು ಒಬ್ಬನ್ನ, ಇಲ್ಲಿ ನೋಡಿದ್ರೆ 11 ಮಂದಿ ಕಾಣಕತ್ತಾರ, ಯಾರನ್ನು ಒಯ್ಬೇಕು ಅಂತ ಒಂದು 10 ನಿಮಿಷ ನೋಡಿದ ಯಮ ಗೊತ್ತಾಗಲಿಲ್ಲ. ಅಷ್ಟು ಚಂದ ನಿಂತಿದ್ದ, ಅಷ್ಟು ಚಂದ ಮೂರ್ತಿ ಕೆತ್ತಿದ, ಒಂದಿಟ್ಟು ಅಳಗಾಡಿದ್ದಿಲ್ಲವ. ಯಮ ಅಂದ, 11 ಮಂದಿಯಾರ, ಯಾರನ್ನು ಒಯ್ದು ಗೊತ್ತಾಗಲ್ಲ ಅಂತ ಏನು ಮಾಡಿದ. ಯಮ ಹೊಳ್ಳಿ ಹೋಗಿಬಿಟ್ಟ. ಹೋಗಿ ಪರಮಾತ್ಮಗೆ ಹೇಳ್ತಾನೆ, ಹೋಗಿ ಯಪ್ಪ ಪರಮಾತ್ಮ, ನಾ ಒಬ್ಬನಪ್ಪ, ನೀ ಯಾರನ್ನು ತೋರಿಸಿರ್ತಿ ಅವ್ರನ್ನ ಕರ್ಕೊಂಬರವ. ನಾನು ಎಲ್ಲ ಕಾಲಹರ ನೀನ ಹೋಗ್ಕಿನಲ್ಲಿ 11 ಮಂದಿ ಅದಾರ, ಯಾರನ್ನ ಕರ್ಕೋಬೇಕು ಅನ್ನೋದು ಗೊತ್ತಾಗೋಲ್ಲಪ್ಪ, ಮತ್ತೆ ಹೆಂಗೆ ಮಾಡಲಿ. ಆಗ ಪರಮಾತ್ಮ ನಗಾಕತ್ತ, ಯಮ ಕಲಿಯುಗದೊಳಗೆ ಭೂಲೋಕದ ಜನ ನೀ ಅನ್ಕೊಂಡಟ್ಟು ಸುಲಭಿಲ್ಲ. ಪರಮಾತ್ಮನಗ ಚಳ್ಳಿ ಹಣ್ಣು ತಿನ್ಸು ಮಂದಿ ಐತೆ, ಅದು ನಿನಗೆ ಬಿಡ್ತಾರೇನು, ನೀ ಇಲ್ಲೇ ಇರು, ನಾನು ಹೊಕ್ಕಿನಿ ಅಂದ. ಪರಮಾತ್ಮ ಬಂದ ನೋಡ್ತಾನ, 11 ಮೂರ್ತಿ ನಿಂತಾವು, ಒಂದೀಟು ಅಳಗ್ಯಾಡವಲ್ದು. ಸುತ್ತಾಕ್ಯದ ಇವ ಹಂಗ ನಿಂತಿದ್ದ. ಇಡೀ ಜಗತ್ತನ ಆಡ್ಸವ ಪರಮಾತ್ಮ, ಅವಂಗ ಗೊತ್ತಾಗಂಗಲ್ಲ. ಸುಮ್ಮ ನಿತ್ತ ಏನ್ ಅನ್ಬೇಕು ಪರಮಾತ್ಮ, ಯಾರಪ್ಪ ಇವನು ಮೂರ್ತಿ ಮಾಡಿದ್ದು, ಭಾಳ ಚಂದ ಮಾಡ್ಯಾನ, ಭಾಳ ಅದ್ಭುತ ಮೂರ್ತಿ ಅದಾವ ನೋಡು ಅಂತಂದ. ನಾನಾ ಮಾಡೀನ್ರಿ ಅಂತ ಬಂದ್ಬಿಟ್ಟೆವ ಹೊರಗೆ. ನನಗೂ ನೀನ ಬೇಕಾಗೈತ್ವಾ ಅಂತ ಕರ್ಕೊಂಡು ಹೋಗ್ಬಿಟ್ಟವ. ಸಾವು ಐತಪ್ಪ ನನಗ, ನಾ ಮಾತಾಡಿದ್ರೆ ಸಾವು ನನಗೆ ಐತ್ ಅನ್ನೋದು ಗೊತ್ತಿದ್ರು ಕೂಡ ಏನು ನಾನು ಅಂತಕ್ಕಂಥದ್ದು ಹೋಗ್ಲಿಲ್ಲ ಅವಂಗ. ಯಾಕೆ ನಾನು ಅಂದಿರ್ಲಿಲ್ಲ ಅಂದ್ರ ಅವತ್ತು ಬದುಕಿ ಬಿಡ್ತಿದ್ದವ. ಆದ್ರೆ ಅಟ್ಟಿದ್ರು ಕೂಡ ನಾ ಅನ್ನೋದು ಹೋಗ್ಲಿಲ್ಲ ಮನುಷ್ಯನಿಗೆ. ಹಿಂಗ ನಾ ಅನ್ನೋದೇನು ಮನುಷ್ಯನನ್ನ ಕಾಡ್ತೈತಿ, ಮನುಷ್ಯನನ್ನ ಬಿಡಂಗಿಲ್ಲ ನಾ ಅನ್ನೋದು. ಹಂಗ ಒಂದಿಷ್ಟು ಸಿದ್ದರಾಮನಲ್ಲಿಯೂ ಕೂಡ ನಾನು ಅಂತಕ್ಕಂಥದ್ದು ಬಂದಿತ್ತು, ಅಹಂಕಾರ ಬಂದಿತ್ತು. ಅದನ್ನ ಹೋಗ್ಲಾಡ್ಸ್ಬೇಕಂತ ಅಲ್ಲಮ ಪ್ರಭುದೇವ ಬಂತಾನ. ಯಾವಾಗ ಅಲ್ಲಮ್ಮ ಪ್ರಭುದ ಎಲ್ಲಿ ಅವ ಒಡ್ಡ ಹೆಡ್ಡ ನಿಮ್ಮ ಸಿದ್ದರಾಮ ಅಂದ್ರೂ ಇದನ್ನು ಕೇಳಿರ್ತಕ್ಕಂಥ ಸಿದ್ದರಾಮನಿಗೆ ಸಿಟ್ಟು ಬರ್ತೈತಿ. ಯಾರವ ನನಗ ಬೇಯವ, ಯಾರವ ನನಗಿದು ಮಾಡೋಣ, ಪರಮಾತ್ಮನ ಸಾಕ್ಷಾತ್ಕಾರ ಪಡೆದನ್ ನಾನು. ಸಣ್ಣ ವಯಸ್ಸಿನೊಳಗೆ ಪರಮಾತ್ಮ ನನಗೆ ಕಂಡಾನ, ನಾನಾ ದೊಡ್ಡವ ಅಂತಕ್ಕಂಥದ್ದಿಂದ ಅಹಂಕಾರದಿಂದ ಬರ್ತಾನ. ಅಲ್ಲಮ್ಮ ಪ್ರಭುದೇವರು ನಿಂತಿರ್ತಾರ. ಯಾವಾಗ ನಿಂತಿರ್ತಾರೋ ಪರಮಾತ್ಮ ಕೊಟ್ಟಿರ್ತಕ್ಕ 3ನೇ ಕಣ್ಣು ಉರಿಗಣ್ಣು. ಆ ಉರಿಗಣ್ಣಿನಿಂದ ಅಲ್ಲಮ್ಮ ಪ್ರಭುದೇವರು ನೋಡಾಕತ್ತ ಬಿಟ್ಟ. ನೀ ನನಗ ಬೈದಿ, ನೀ ನನಗ ಆಡ್ಕೊಂಡಿ ಅಂತಂದ್ರ ನೀನು ಸುಡ್ತೀನಿ ಅಂತ ಯಾವಾಗ ತನ್ನ 3ನೇ ಕಣ್ಣನ್ನು ಬಿಟ್ಟು, ಯಾವಾಗ 3ನೇ ಕಣ್ಣು ಬಿಡ್ತಾನೋ ಆ ಅಗ್ನಿ ನೇತ್ರ ಅಗ್ನಿ ಬಂದು ಅಲ್ಲಮ್ಮ ಪ್ರಭುದೇವರು ಸುಡುದಲ್ಲ, ಆ ಎಲ್ಲ ಅಗ್ನಿ ಬಂದು ಅಲ್ಲಮ್ಮ ಪ್ರಭುದೇವರ ಪಾದದೊಳಗೆ ಐಕ್ಯ ಆಗಿಬಿಡ್ತೈತಿ.
ಯಾವಾಗ ಅಲ್ಲಮ ಪ್ರಭು ದೇವರ ಪಾದದೊಳಗ ಉರಿಗನ್ನಾಗಿರ್ತಕ್ಕಂಥ ಅಗ್ನಿ ನೇತ್ರ ಐಕ್ಯ ಆತೋ ಆಗ ಸಿದ್ದರಾಮನಿಗೆ ಅನಿಸ್ತೈತಿ ಇವ ಸಾಮಾನ್ಯ ಅಲ್ಲ. ಯಾಕೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಮೂರನೇ ಕಣ್ಣನ್ನ ಪಾದದೊಳಗೆ ಐಕ್ಯ ಮಾಡ್ಕೋಬೇಕಾಗಿತ್ತು ಅಂದ್ರ ಸಾಮಾನ್ಯ ಮಾತರಿಗೆ ಸಾಧ್ಯ ಇಲ್ಲ. ಇವ ಪರಮಾತ್ಮನ ಅದಾನ, ಇವ ನನಗೆ ಗುರುವಾಗಿ ಬಂದಾನ ಅಂತ ಸಿದ್ದರಾಮ ಅಲ್ಲಮ ಪ್ರಭುದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಪ್ಪ, ನೀ ಯಾರು ಅಂತಕ್ಕಂಥದನ್ನ ಅರಿಲಿಲ್ಲ, ನೀ ಯಾರು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಒಂದಿಷ್ಟು ಅಜ್ಞಾನದಿಂದ ನಾನು ಅಂತಕ್ಕಂಥ ಅಹಂಕಾರದಿಂದ ಮೆರ್ಯಾಕತ್ತಿದ್ನಪ್ಪ, ನನ್ನ ಕಣ್ಣು ತೆರೆಸಿದೆವೋ ಅಂತಂದ. ಅಣ್ಣವ ನಿಕ್ಕಿ ನನ್ನಯ್ಯ ನುಡಿದು ಅರ ಒಟ್ಟಿಗೆಯ ಕಿಟ್ಟರೆ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗವಿಹುದು, ಮರಣದ ಮೇಲೆ ಸ್ವರ್ಗವಿಹುದು, ಆದರೆ ಶಿವನ ಸಾಕ್ಷಾತ್ಕಾರ ಆಗದು ನೋಡ ಅಂದ. ನೀನು ಮಾಡಾಕತ್ತಿದ್ದು ಚಲೋ ಕೆಲಸನ ಐತಿ. ಏನು ಮಾಡಾಕತ್ತಿಪ್ಪ? ಒಂದಿಷ್ಟು ಕೆರೆ ಕಟ್ಸಿ 4 ಮಂದಿಗೆ ಸಹಾಯ ಮಾಡಾಕತ್ತಿ. ಆದ್ರೆ ಇಷ್ಟಕ್ಕೆ ಮಾತ್ರ ಏನು ಸಿಗ್ತೈತಿ ನಿನಗೆ? ಇದನ್ನು ಮಾಡಿದ್ರ ಇದು ಪುಣ್ಯದ ಕೆಲಸ, ಇದನ್ನು ಮಾಡಿದರೆ ಸಿಗುದೇನು? ಮರಣದ ಮೇಲೆ ಸ್ವರ್ಗವಿಹುದು. ಸತ್ ಮ್ಯಾಗ ಇದು ಪುಣ್ಯ ಕೆಲಸ ಮಾಡಿಯಪ್ಪ, ಸತ್ ಮ್ಯಾಗ ಏನಾಗುತ್ತೆ ನಿನಗ? ಒಂದಿಷ್ಟು ಸ್ವರ್ಗ ಸಿಗುತ್ತೈತಿ. ಹಾಗಾದ್ರೆ ಸ್ವರ್ಗದೊಳಗೆ ಎಷ್ಟು ದಿವಸ ಇರಾಮದಿ ನೀನು? ಸ್ವರ್ಗ ಸಿಕ್ತಿ, ಅದ ಸ್ವರ್ಗದೊಳಗೆ ಎಷ್ಟು ದಿವಸ ಇರಾಮ? ಪುಣ್ಯ ತೀರಿದ ಮ್ಯಾಗ ಮತ್ತು ಈ ಭವಬಂಧನದೊಳಗೆ ಬೀಳಬೇಕು. ಹುಟ್ಟು ಸಾವು ಅನ್ನೋದ್ರೊಳಗೆ ನೀ ಸಿಲ್ಕೋಬೇಕು. ಆದ್ರೆ ಇದನ್ನ ಮಾಡಬೇಡ, ಇದನ್ನ ಮಾಡಿದ್ರ ಆ ಪರಮಾತ್ಮ ಒಲಿದುಲ್ಲ ಅಂತಾನ. ಹಂಗಾದ್ರೆ ನಾ ಏನು ಮಾಡ್ಬೇಕಪ್ಪ? ನೀನು ಕರ್ಮಯೋಗಿಯಾಗಿರ್ತಕ್ಕಂಥವನು ಶಿವಯೋಗಿ ಆಗಬೇಕು. ನನ್ನ ಕಣ್ಣು ತೆರೆಸಿದೆಯಪ್ಪ, ಹಂಗಾದ್ರೆ ಇದನ್ನೆಲ್ಲ ಮಾಡಬೇಡ ಅಂದಿ. ಮತ್ತು ನಾ ಒಂದಿಷ್ಟು ಕೆರೆ ಕಟ್ಸೀನಿ, ಗುಡಿ ಕಟ್ಸೀನಿ. ಮತ್ತು ಹಂಗಾದ್ರೆ ಗುಡಿ ಕಟ್ಸೋದು ವ್ಯರ್ಥ ಅಲ್ಲ ನಾನು? ಮತ್ತು ಗುಡಿ ಕಟ್ಸೋದು ತಪ್ಪೇನು ಅಂದ. ಗುಡಿ ನೀ ಕಟ್ಸೋದು ತಪ್ಪಂತ ಹೇಳಾಕತ್ತಿಲ್ಲ ನಾ. ಗುಡಿ ನೀನು ದೇವಾಲಯ ಕಟ್ಟಿ, ಆದ್ರೆ ದೇಹವೇ ದೇವಾಲಯ ಇರುವಾಗ ನಿನಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗೈತಿ. ನಿನ್ನ ದೇಹನ ದೇವಾಲಯ ಆಗೈತಿ. ದೇಹವೇ ದೇವಾಲಯ ಇರುವಾಗ ಹೊರಗಿನ ದೇವಾಲಯ ನಿನಗೇಕು? ಹಾಗಾದ್ರೆ ನಿನಗೆ ಮುಂದಿನ ಹಾದಿ ಏನು? ಜೀವನದೊಳಗೆ ಈ ಭೂಲೋಕದೊಳಗೆ ನಿನಗೆ ಮುಕ್ತಿಯನ್ನು ಸಿಗಬೇಕಾಗಿತ್ತು ಅಂತಂದ್ರೆ ಇರ್ತಕ್ಕಂಥ ಮಾರ್ಗ ಒಂದ, ಅದು ಕಲ್ಯಾಣದ ಮಾರ್ಗ. ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ. ಇಂದು ಬಸವ ಜಯಂತಿ ಇರೋದ್ರಿಂದ ಸಿದ್ದರಾಮನಿಗೆ ಅಲ್ಲಮ ಹೇಳ್ತಾನೆ, ಕಲ್ಯಾಣಕ್ಕೆ ನಡೆಯಪ್ಪ, ಕಲ್ಯಾಣದ ಹಾದಿ ಅಂತ ಹೇಳ್ತಾನೆ. ಹೀಗಾಗಿ ಅಲ್ಲಿ ಬಸವಣ್ಣನೇ ಒಂದು ದೊಡ್ಡ ಮಹಾಮರ. ಏನು ಸುಂದರವಾಗಿ ಬರೀತಾರೆ ಅಂದ್ರೆ, ಶರಣರೇ ಸಿರಿ ಬಳ್ಳಿ ವಚನ ಅಮೃತವೇ ಫಲ ಅಂತ. ನೋಡ್ರಿ ಎಂಥ ಮಾತು ಹೇಳ್ತಾರೆ. ವಚನಾಮೃತವೇ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ. ಬಸವನ ಬಳ್ಳಿ ಎಲ್ಲ ಕಡೆ ಹರಡಿದೆ. 5,000 ಮಠಗಳು ಈ ನಾಡಿನೊಳಗೆ ಆಗಬೇಕಾದ್ರೆ ಅದು ಬಸವಣ್ಣನೇ ಕಾರಣ ಅಂತ ಬರೀತಾರೆ. ಹೀಗಾಗಿ ಬಸವನೇ ಮಾಮರ ಶರಣರೇ ಸಿರಿ ಬಳ್ಳಿ, ಬಸವನೇ ಮಾಮರ ಶರಣರೇ ಸಿರಿ ಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ, ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ, ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೇ ಮಾಮರ ಶರಣರೇ ಸಿರಿ ಬಳ್ಳಿ. ಉಡತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ನಡೆ ಸಿದ್ದರಾಮ ಕಲ್ಯಾಣದತ್ತ. ಕಲ್ಯಾಣ ಅಂದ್ರ ಭೂಲೋಕದ ಕೈಲಾಸ. ಸ್ವರ್ಗ 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 ಅಂತಾರ. ಮರಣದ ಮೇಲಿರ್ತಕ್ಕಂಥ ಸ್ವರ್ಗ, ಆ ಸ್ವರ್ಗಕ್ಕೆ ಬೆಂಕಿ ಹಚ್ಚು. ಭೂಲೋಕದೊಳಗ ಸ್ವರ್ಗ, ಅದು ಬಸವ ಕಲ್ಯಾಣ. ನಡಿ ಬಸವಣ್ಣನ ಮಹಾಮನೆಗೆ ಅಂತ. ಕಲ್ಯಾಣ ಅಂದ್ರ ಸಮುದ್ರ ಇದ್ದಂಗೆ. ಎಲ್ಲ ಹುಡ್ತಕ್ಕಂಥ ಬೀಳ್ತಕ್ಕಂಥ ಪ್ರತಿಯೊಂದು ಹನಿಯೂ ಕೂಡ ಹಳ್ಳಗಳನ್ನು ಸೇರಿ ನದಿಯನ್ನು ಸೇರಿ ಹರಿತಕ್ಕಂಥ ನದಿ ಸೇರೋದೆಲ್ಲಿ? ಅದು ಸಮುದ್ರದೊಳಗ. ಹಂಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಯ ಕಲ್ಯಾಣ ಆಗೋದು ಅದು ಬಸವ ಕಲ್ಯಾಣದೊಳಗ. ನಡೆ ಅಂತ ಕಲ್ಯಾಣಕ್ಕ ಅಂತ ಕಲ್ಯಾಣದ ಮಾರ್ಗವನ್ನು ತೋರಿಸ್ತಾನೆ ಸಿದ್ದರಾಮ ಅಲ್ಲಮ ಪ್ರಭುದೇವು. ಕಲ್ಯಾಣದತ್ತ ಬರ್ತಾರ. ಕಲ್ಯಾಣದ ಮಹಾಮನೆ ದ್ವಾರ ಬಾಗಿಲ ಮುಂದೆ ನಿಂತು ಅಲ್ಲಮ ಪ್ರಭುದೇವ ಅಂತಾನ, ನೋಡು ಸಿದ್ದರಾಮ, ನೋಡು ನನ್ನ ಬಸವಣ್ಣನ ಕಲ್ಯಾಣವನ್ನ ನೋಡು.
ಎಷ್ಟು ಚಂದ ಐತಿ, ಎಷ್ಟು ಆನಂದ. ಯಾಕ ಎಲ್ಲರ ಮನಿ ಮುಂದೆ ಮಹಾಮನೆ ಅಂತ ಇಟ್ಟಿದ್ದ ಬಸವಣ್ಣ ಕಲ್ಯಾಣದೊಳಗ. ನಾವು ಎಲ್ಲ ಬರೇ ಮನಿ, ಆದ್ರೆ ಬಸವಣ್ಣಂದು ಮಹಾಮನೆ. ಮನೆಗೂ ಮಹಾಮನೆಗೂ ಬಹಳ ವ್ಯತ್ಯಾಸ. ನಮ್ಮ ಮನಿ ಅಂತಂದ್ರೆ ಏನ್ರಿ, ಗಂಡ ಹೆಂಡತಿ ಅಜ್ಜ ನಮ್ಮ ಸಂಬಂಧಿಕರು ಇದ್ರ ನಮ್ಮ ಮನಿ. ಆದ್ರೆ ಮಹಾಮನೆ ಅಂದ್ರ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಯಾರಿಗೂ ಹೋಗ ಅನ್ನೋದಲ್ಲ, ಎಲ್ಲರನ್ನು ಕೂಡ ತನ್ನ ಒಳಗ ಬಾ ಅಂತಕ್ಕಂಥದ್ದು ಮಹಾಮನೆ. ಬಸವಣ್ಣ ಯಾರಿಗೂ ಹೋಗನ್ಲಿಲ್ಲ, ಆ ಜಾತಿ ಈ ಜಾತಿ ಮೇಲು ಕೀಳು ಅಂತಾವ ಇಂತಾವ ಅನ್ಲಿಲ್ಲ. ಯಾರು ಬರ್ತೀರಿ ಬರ್ರಿಯಪ್ಪ ಮಹಾಮನೆಯೊಳಗೆ, ಎಲ್ಲರಿಗೂ ಕೂಡ ಪ್ರವಾಸ, ಎಲ್ಲರಿಗೂ ಕೂಡ ಪ್ರವೇಶ ಅಂತಕ್ಕಂಥದ್ದು ಮಹಾಮನೆ. ಅಂತ ಮಹಾಮನೆ ನೋಡು ಸಿದ್ದರಾಮ, ನನ್ನ ಬಸವಣ್ಣನ ಮಹಾಮನೆ ನೋಡು, ಕಲ್ಯಾಣ ನೋಡು. ಎಲ್ಲರ ಮನೆಯ ಬಾಗಿಲದೊಳಗ ನಾಮಫಲಕ, ಕೈ ಮುಗಿದ ಒಳಗಡೆ ಬಾ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕಲ್ಯಾಣದ ಪ್ರಕೃತಿನ ಹಂಗ, ಕೈ ಮುಗಿದ ಒಳಗಡೆ ಬಾ ಅಂತಕ್ಕಂಥ ಪ್ರಕೃತಿ ನಾಮ ಫಲಕಳಗನ ಸಿದ್ದರಾಮನಿಗೆ ತೋರಿಸ್ತಾನ ಅಲ್ಲಮ ಪ್ರಭುದೇವ. ನೋಡು ನೋಡು, ಎಂಥ ಶರಣರದಾರ, ಎಂಥ ಸಂತರದಾರ, ಮಹಾತ್ಮರದಾರ. ಯಾರು ಕೂಡ ಮೈಗಳ್ರಿಲ್ಲ, ಎಲ್ಲರ ಕೊರಳೊಳಗ ಲಿಂಗ, ಎಲ್ಲರ ಹನಿ ಮೇಲೆ ವಿಭೂತಿ, ಎಲ್ಲರೂ ಕಾಯಕವನ್ನ ಮಾಡಾಕತ್ತಾರ. ಒಬ್ರು ಮೈಗಳ್ರಿಲ್ಲ, ಯಾರು ಕೂಡ ಸುಮ್ಮ ಕುಂತಿಲ್ಲ, ಎಲ್ಲರೂ ಕೂಡ ತಮ್ಮ ತಮ್ಮ ಕಾಯಕದೊಳಗದರೋ. ಇದು ಬಸವಣ್ಣನ ಕಲ್ಯಾಣ. ನೋಡು ನೋಡು ಸಿದ್ದರಾಮ ಅಂದ. ಅಲ್ಲಿಯ ನಾಮಫಲಕಗಳು ಎಲ್ಲರಿಗೂ ಕೂಡ ಕೈ ಮುಗಿದು ಒಳಗಡೆ ಬಾ ಅಂತಿತ್ತು. ನಾವು ಹಾಕ್ತೀವಿ ಮನೆಗೆ, ನಾವು ಕೂಡ ನಾಮಫಲಕ ಬರೆಸ್ತೀವಿ. ನಾವೇನು ಬರೆಸ್ತೀವ್ರಿ? ಯಾರ ಬರ್ಸಿರೇನ ಮಹಾಮನಿ ಅಂತ? ಯಾರ ಕೈ ಮುಗಿದು ಒಳಗಡೆ ಬಾ ಅಂತ ಬರ್ಸಿರೇನ? ಏನು ಬರೆಸ್ತೀರಿ ನೀವು? ಅಪ್ಪಿ ತಪ್ಪಿ ಯಾರ ನಮ್ಮ ಮನಿ ಒಳಗೆ ಬಂದ್ಗಿದ್ದಾರಂತ ನಾಯಿ ಇದೆ ಎಚ್ಚರಿಕೆ. ಬಂದ್ಗಿದ್ದೀರಪ್ಪ ಅಂತ ನಾಯಿ ಐತಿ ನಮ್ಮ ಮನೆಯಾಗ, ಯಾರು ಬರಬೇಡ್ರಿ ಅಂತ ನಾವು ಬರೆಸ್ತೀವಿ. ಆದ್ರೆ ಮಹಾಮನೆ ಹಂಗದಿಲ್ಲ, ಬಂದವ್ರಿಗೆಲ್ಲರಿಗೂ ಕೂಡ ಸ್ವಾಗತ, ಕೈ ಮುಗಿದು ಒಳಗಡೆ ಬಾ ಅಂತ. ಅಂತಹ ಬಸವ ಕಲ್ಯಾಣ, ಅಂತಹ ಬಸವಣ್ಣ. ಅಲ್ಲಮ ಪ್ರಭು ದೇವರಿಗೆ ಬಸವಣ್ಣ ಅಂದ್ರೆ ಅತ್ಯಂತ ಪ್ರೀತಿ. ಸಿದ್ದರಾಮನಿಗೆ ಹೇಳಕತ್ತಾನ, ನೋಡು ನನ್ನ ಬಸವಣ್ಣನ, ನೋಡು ನನ್ನ ಬಸವಣ್ಣನ. ಬಸವ ಬಸವ ಅಂದ್ರೆ ಆನಂದ. ಅದೇನು ಬಸವ ಅನ್ನೋದು? ಯಾಕೆ ಕಲ್ಯಾಣದೊಳಗೆ ಬೀಸ್ತಕ್ಕಂಥ ಗಾಳಿ ಅದು ಬಸವಣ್ಣನ ಗಾಳಿ, ಹರಿತಕ್ಕಂಥ ನೀರು ಅದು ಬಸವಣ್ಣನ ನೀರು. ಎಲ್ಲರ ಬಾಯೊಳಗೂ ಕೂಡ ಕೇವಲ ಬಸವಣ್ಣ. ಬಸವನನ್ನು ಬಿಟ್ಟರೆ ಮತ್ತೇನು ಇಲ್ಲ. ಬಸವ ಬಡವರ ನಿಧಿಯೇ, ಬಸವ ಪರಿಷದಕನೆಯೇ, ಬಸವ ಚಿಂತಾಮಣಿಯೇ, ಬಸವ ಎನ್ನಯ್ಯ ದನಿಯೇ. ಬಸವ ನಿನ್ನಿಂದ ಬದುಕಿದೆನು, ಬಾಳಿದೆನು, ಪಶುಪತಿಯ ಪಾದವ ಕಂಡೆನು, ನೀ ಮಾಡಿದ ಉಪಕಾರವ ನಾನೆಂತು ಮರೆಯಲ್ಲಯ್ಯ ಬಸವ. ಎತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಎತ್ತಿ ಹಿಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ. ಅತ್ತ ಬಲ್ಲಡೆ ನೀವು ಕೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ. ಗುರು ಬಸವನಿಂದ, ಲಿಂಗ ಬಸವನಿಂದ, ಜಂಗಮ ಬಸವನಿಂದ, ಎಲ್ಲವೂ ಬಸವನಿಂದ. ಬಸವ 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 ಎಂದು ಮಜ್ಜನ ಕೆರೆದವನ ಭಕ್ತಿ, ಶೂನ್ಯಕಾನ ಕಲಿದೇವರ ದೇವ, ಶೂನ್ಯಕಾನ ಕಲಿದೇವರ ದೇವ ಅಂದ. ನೋಡು, ಇದು ಬಸವಣ್ಣ ಅಂದ್ರ. ಇಂತಹ ಬಸವಣ್ಣನ ಮಹಾಮನೆ ಮುಂದ ಅಲ್ಲಮ ಪ್ರಭುದೇವ ಬಂದ ನಿಂತಾನ ಸಿದ್ದರಾಮನನ್ನ ಕರ್ಕೊಂಡು. ಬಸವಣ್ಣನ ಮಹಾಮನೆ ಅಂತಂದ್ರ ಇವನಾರವ 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 ಎಂದೆನಿಸಂದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಇವರೆಲ್ಲರೂ ನಿನ್ನ ಮಗನೆಂದೆನಿಸಯ್ಯ. ಕೀಳು ಅಂತಕ್ಕಂಥದ್ದು ಎಷ್ಟೋ ಇತ್ತು ಅವ್ರ ಮ್ಯಾಗ, ಇವ್ರ ಕೀಳು ಅಂತಕ್ಕಂಥದ್ದಿತ್ತು. ಆದ್ರೆ ಅದನ್ನ ಹೋಗಲಾಡಿಸ್ಲಿಕ್ಕೆ ಬಂದಿರತಕ್ಕಂಥವನೇ ಅದು ಬಸವಣ್ಣ. ಎಲ್ಲರ ಕೊರಳೊಳಗು ಲಿಂಗವನ್ನ ಕಟ್ಟ್ಯಾನ. ಎಲ್ಲರಿಗೂ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅಂದ್ರೆ ಏನು ಅಂತಕ್ಕಂಥದನ್ನು ತೋರಿಸಿಕೊಟ್ಟವನ ಬಸವಣ್ಣ. ಅದಕ್ಕೆ ಹೇಳಿದ್ರು, ಏನು ಅಷ್ಟಾವರಣ ಎಲ್ಲವೂ ಕೂಡ ಬಸವಣ್ಣನಿಂದನ. ಬಸವಣ್ಣ ಇಲ್ಲ ಅಂತಂದ್ರ ಇವತ್ತು ಈ ಅಷ್ಟಾವರಣಗಳಿರ್ತಿದ್ದಿಲ್ಲ, ಜಂಗಮರ ಇರ್ತಿದ್ದಿಲ್ಲ. ಎಷ್ಟು ಜಂಗಮರ ಮೇಲೆ ಭಕ್ತಿ ಬಸವಣ್ಣನಿಗೆ! ಒಂದಲ್ಲ ಎರಡಲ್ಲ, 1,96,000 ಮಂದಿ ಜಂಗಮರನ್ನ ಬಸವಣ್ಣ ಕಲ್ಯಾಣದೊಳಗೆ ಇಟ್ಕೊಂಡಿದ್ದನಲ್ರಿ. ಅವನಂತ ದೊಡ್ಡ ಭಕ್ತರು ಯಾರದಾರ? ನಾವ ಒಬ್ಬ ಜಂಗಮರನ 5 ಮಂದಿ ಜಂಗಮರ ಮನೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಳ್ತೀವಿ. ಮತ್ತ ಬಾಯೊಳಗ ಬಸವಣ್ಣ ಬಸವಣ್ಣ ಬಸವಣ್ಣ. ಕೇವಲ ಡಾಂಬಾಚಾರಕ್ಕ ಮಾತಿನ ಮುಖಾಂತರ ಮೇಲಿರ್ತಕ್ಕಂಥದ್ದು ಬಸವಣ್ಣ ಅಂತ ಬಾಯಿಲೆ ಅಂದ್ರ ಅಲ್ಲ. ಆ ಬಸವನ ತತ್ವಗಳನ್ನ ಪಾಲಿಸಬೇಕಲ್ಲ. ಕೇವಲ ಒಂದು ಫೋಟೋ ಇಟ್ಟು ಹೂವಿನಾರ ಹಾಕಿದ್ರ ಬಸವ ತತ್ವ ಬೆಳೆಯಂಗಲ್ಲ. ಅವ ಏನ್ ಹೇಳ್ಯಾನ ಅದ್ರ ಪ್ರಕಾರ ನಡಿಬೇಕು. ಅದಕ್ಕೆ ಹೇಳ್ತಾರೆ, ನಡ್ಕೋಬೇಕು ಪಡ್ಕೋಬೇಕು, ನುಡ್ದಂಗ ನಡಿಬೇಕು, ನಡೆದಂಗ ನುಡಿಬೇಕು. ಇವನ್ ಎರಡೂ ಮಾಡಿದವ ಬಸವಣ್ಣ. ಅವ ಮಾತೊಂದು ಆಡೋದೊಂದು ನಡೆಯೋದೊಂದು ಮಾಡಿಲ್ಲ. ಹಂಗ ಮಾಡಂಗಿದ್ರೆ ಇವತ್ತಿಷ್ಟು ದೊಡ್ಡ ಬಸವಣ್ಣ ಅಂತಕ್ಕಂಥ ಹೆಸರು ಬೆಳೀತಿರ್ಲಿಲ್ಲ. ಏನು ನುಡ್ದಾನ ಅದನ್ನ ಮಾಡಿದನ. ಸಣ್ಣವಪ್ಪ ಅಂದ, ನಾ ಯಾವಾಗೂ ದೊಡ್ಡ ಅನ್ನೋದು ಬಸವನಿಗೆ ಎಂದೂ ಬರಲಿಲ್ಲ. ಅಲ್ಲಮ ಪ್ರಭುದೇವ ಕೇಳ್ತಾನ ಬಸವಣ್ಣನ, ಬಸವಣ್ಣ ಈ ಜಗತ್ತಿನೊಳಗ ಯಾರಪ್ಪ ಭಕ್ತರು, ಯಾರು ಭಕ್ತರದಾರ ಒಂದಿಷ್ಟು ಹೇಳು ಅಂದ ಅಲ್ಲಮ ಪ್ರಭು ಬಸವಣ್ಣನಿಗೆ. ಆಗ ಬಸವಣ್ಣ ಅಂತಾನ,
ಭೂಲೋಕದೊಳಗೆ ಭಕ್ತರಾರೂ ಇಲ್ಲ, ನಾನೊಬ್ಬನೇ ಭಕ್ತ. ಭೂಲೋಕದೊಳಗ ಭಕ್ತರಾರು ಇಲ್ಲ, ನಾನೊಬ್ಬನೇ ಭಕ್ತ ಅಲ್ಲಮ್ಮ ಪ್ರಭುದೇವ ಅಂದ. ಪ್ರಭುದೇವ್ರಂತಾರ, ಹೌದಪ್ಪ ಬಸವಣ್ಣ, ನೀವೊಬ್ಬ ಭಕ್ತ ಅಂತೀಯಲ್ಲಪ್ಪ, ಹಂಗಾದ್ರೆ ಉಳಿದವರೆಲ್ಲ ಯಾರು? ಇಲ್ಲಿ ಕುಂತಾರಲ್ಲ ಇವರೆಲ್ಲ ಯಾರು ಅಂತ ಕೇಳಿದ. ಆಗ ಬಸವಣ್ಣ ಅಂತಾನ, ಭೂಲೋಕದೊಳಗೆ ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಗುರು ಲಿಂಗ ಜಂಗಮ ಕಾಣ ಕೂಡಲ ಸಂಗಮ ದೇವ ಅಂದ. ನಾ ಭಕ್ತಪ್ಪ, ಇವರೆಲ್ಲ ನಾ ಪೂಜೆ ಮಾಡ್ತಕ್ಕಂಥ ಗುರುಲಿಂಗ ಜಂಗಮರು ಅಂದವನ ಬಸವಣ್ಣ. ಯಾಕೆ ನಾನಾ ದೊಡ್ಡವಪ್ಪ ಅಂತ ಶೂನ್ಯ ಪೀಠದ ಮೇಲೆ ಬಸವಣ್ಣನ ಹೋಗಿ ಕುಂದಿರ್ಬೋದಾಗಿತ್ತಲ್ಲ? ಇಲ್ಲ, ದೊಡ್ಡವರಪ್ಪ ಅಲ್ಲಮ್ಮ ಪ್ರಭುದೇವ, ನೀ ದೊಡ್ಡವ, ನಾ ಯಾವಾಗಲೂ ಕೂಡ ಸಣ್ಣವನಾಗೇ ಇರ್ತೀನಿ, ನಾ ದೊಡ್ಡವ ಆಗಕ್ಕೆ ಒಲ್ಲೆ ಅಂತ ಸಣ್ಣವನಾಗಿದ್ದ ನಾ ಭಕ್ತ ಅನಿಸ್ಕೊಂಡ ಜಂಗಮನ ಪೂಜೆಯನ್ನು ಮಾಡಿರ್ತಕ್ಕಂಥವನ ಬಸವಣ್ಣ. ಹಂಗ ಬಸವಣ್ಣನ ಮಹಾಮನೆಯ ಬಗ್ಗೆ ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮನಿಗೆ ಹೊಗಳ್ತಾ ಬಸವಣ್ಣನ ಬಗ್ಗೆ ತಿಳಿಸ್ತಾರ. ಸಿದ್ದರಾಮ ಅಲ್ಲಮ್ಮ ಪ್ರಭುದೇವ ಮಹಾಮನೆ ಮುಂದೆ ನಿಂತಾರ. ಅದೇ ಸಂದರ್ಭದೊಳಗೆ ಮುಂಜಾನೆ ನಸುಕಿನ ಜಾವ ಬಸವಣ್ಣ ಒಳಗ ಲಿಂಗ ಪೂಜೆಗೆ ಕುಂತಾನ.